ಹರೇಶ್ ಶ್ರೀನಿವಾಸ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ಸೊ ನಿನ್ನೆ ನಾನು ಮಾಮಿಯವ್ರದ್ದು ವಿಡಿಯೋ ಹಾಕಿದ್ದೆ, ಹೋಮ್ ಮೇಡ್ ಬ್ರೆಡ್ಡು ಮಾಡಿದ್ದು. ಸೊ ತುಂಬ ಅಂದರೆ ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡಿದ್ರೆ, ತುಂಬ ಕಮೆಂಟ್ಸ್ ಬಂದಿದೆ. ಸೊ ಎಲ್ರಿಗೂ ಕೂಡ ರಿಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ, ಸೊ ಕ್ಷಮಿಸಿ. ಆ್ಯಂಡ್ ಆ ವಿಡಿಯೋ 52,000 ಓಡಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ನಮ್ಮ ಮೇಲೆ ಅಂತ ಅಂದ್ಕೊಂಡು. ಸೊ ಇವತ್ತು ಮಾಮಿ ಮಾವಿನಕಾಯಿಯ ಸಿಹಿ ಚಟ್ನಿ ಮಾಡ್ತಾ ಇದ್ರು. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ತೋರಿಸೋಣ ಅವ್ರ ಕೈದು ರುಚಿ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡು, ಆಮೇಲೆ ಅವ್ರು ಯಾವ ಥರ ಮಾಡ್ತಾರೆ ಅಂತ ಅಂದ್ಕೊಂಡು ಕೇಳೋಣ ಬನ್ನಿ. ಮಾಮಿ, ಇವತ್ತೇನು ಮಾಡ್ಲಿಕ್ಕತ್ತೀರಿ? ಇವತ್ತು ಇದು ಮಾವಿನಕಾಯಿದು ಸಿಹಿ ಚಟ್ನಿ, ಬೆಲ್ಲ ಹಾಕಿ. ಹಾಂ, ಇದೆ ಒಂದು ಮಾವಿನಕಾಯಿ ಹೆಚ್ಚಿಕೊಂಡಿದ್ದೀನಿ. ಒಂದು ಮಾವಿನಕಾಯಿ ಹೆಚ್ಚಿಕೊಂಡು ಈ ಸ್ಪೂನ್ಲಿಂದ ಇದಕ್ಕೊಂದು 3 ಖಾರ ಪುಡಿ ಹಾಕಿದ್ದೀನಿ. 3 ಚಮಚ ಖಾರ ಪುಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಒಂದು ಇಷ್ಟು ಮೆಂತ್ಯ ಪುಡಿ. ಇದಕ್ಕೆ ಮೆಂತ್ಯದ ಪುಡಿ ಬೇಕೇ ಬೇಕು. ಆಮೇಲೆ ಒಂದು ಚಿಟಕಿ ಹಿಂಗು, ಚಿಟಕಿ ಹಿಂಗ್ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಜೀರಿಗೆ ಹಾಕಿದ್ದೀನಿ. ಇದು ಅದ್ರಾಗ ಒಂದು 3-4 ಹೋಳಷ್ಟು ಹಸಿಕಾಯಿ, ತೆಂಗಿನಕಾಯಿ ಹಸಿಕಾಯಿ ಹಾಕಿದ್ದೀನಿ. ಆಮೇಲೆ ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲ ಹಾಕಿದ್ದೀನಿ. ದೊಡ್ಡ ನಿಂಬೆ ಗಾತ್ರ ಅಷ್ಟು ಬೆಲ್ಲ. ಅಂದ್ರೆ ಕಾಯಿ ಹುಳಿ ಇತ್ತು ಅಂದ್ರೆ ಇನ್ನೂ ಭಾಳ ಹಾಕೋಬೇಕಾಗ್ತದೆ. ಹುಳಿ ಇದ್ರೆ ಭಾಳ ಹಾಕ್ಬೇಕು. ಇದಷ್ಟು ಹುಳಿ ಇಲ್ಲ, ಸ್ವಲ್ಪ ಹುಳಿ ಅದು. ಭಾಳ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇದು ಚಟ್ನಿ ಮಾಡಿ ತೋರಿಸ್ತೀನಿ, ಮಾಡಿಸಿದಕ್ಕೆ ಒಗ್ಗರಣೆ ಕೊಡ್ತೀನಿ ಅಂತ. ಸಿಹಿ ಚಟ್ನಿ ಅದು ಅಂದ್ರೆ ಇದು ಯಾವ್ದಾವ್ದ್ರ ಜೊತೆ ತಿನ್ಬಹುದು? ಎಲ್ಲ ಚಪಾತಿ, ಭಾಕ್ರಿ, ಅನ್ನಕ್ಕಂತ ಸೂಪರ್. ಬಿಸಿ ತಿನ್ಬಹುದು. ಅಂದ್ರೆ ಮಕ್ಳಿಗೆ ಸ್ಕೂಲ್ ಟಿಫಿನ್ ಬಾಕ್ಸಿಗೂ ಚಪಾತಿ ಜೊತೆ ಹಾಕೊಡ್ಬೋದು. ಸಿಹಿ ಇರ್ತದಲ್ಲ, ಮಕ್ಕ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಇವತ್ತು ಶ್ರೀದಿ ಅಂತೀನಿ, ವೇದಾಂತ ನಿನ್ನೆ ಮಾಡಿದ್ದು ತುಂಬಾ ಚೆನ್ನಾಗಿ ತಂದ ನಾವು. ಸರಿ, ಅಂದ್ರೆ ಇದಕ್ಕೆ ನೀರ್ ಮಿಕ್ಸ್ ಮಾಡ್ತೀರಿ? ಬೇಡ, ನೀರ್ ಮಿಕ್ಸ್ ಮಾಡಂಗಿಲ್ಲ. ಓಕೆ, ಹಂಗಂದ್ರೆ ಗ್ರ್ಯಾಂಡ್ ಮಾಡಿ ತೋರಿಸ್ತೀರಾ ಯಾವ ತರ ಮಾಡೋದು ಅಂತ ಅನ್ಕೊಂಡು. ಹಾ, ಈಗ ಇದಕ್ಕೆ ಸೂಪರ್. ಇದಕ್ಕೆ ಒಂಚೂರು ಒಗ್ಗರಣೆ ಹಾಕ್ಬೇಕು. ಎಣ್ಣೆ ಕಾಸ್ಲಿಕ್ಕೆ ಇಟ್ಟಿದ್ದೀನ. ಈಗ ಒಣಮೆಣಸಿಕಾಯಿ, ಸಾಸಿವೆ, ಜೀರಿಗೆ, ಹಿಂಗು ಎಲ್ಲ ಹಾಕಿ ಮೇಲೆ ಒಗ್ಗರಣೆ ಕೊಟ್ರೆ ಸೂಪರ್ ಆಗ್ತದೆ. ಸೊ ನಾವು ನಿನ್ನೆ ವಿಡಿಯೋ ಹಾಕಿದ್ವಲ್ರಿ, ಇದ್ರದ್ದು ಬ್ರೆಡ್ಡಿಂದ ಹಾಕಿದ್ವಲ್ಲ. ಸೊ ಅದ್ರೊಳಗ ಒಂದಿಷ್ಟು ಜನ ನಮಗೆ ಕೇಳ್ಯಾರ ಕ್ವಶನ್ಸು, ನೀವು ಸಕ್ರೆ ಹಾಕಿ ಏನು ಮಾಡಿರಲ್ಲ, ಸೊ ಅದನ್ನ ನಾವು ಬೆಲ್ಲ ಹಾಕಿ ಮಾಡ್ಬೋದಾ ಅಂತ ಭಾಳ ಜನ ಕೇಳ್ಯಾರ. ಅವ್ರಿಗೆ ಏನು ಹೇಳ್ತೀರಿ? ಬೆಲ್ಲ ಹಾಕಿ ಮಾಡ್ಬೋದು ಈಸಿಯಾಗಿ. ಯಾಕಂದ್ರೆ ಅದು ಬೆಲ್ಲ ಹಾಕಿದ್ರು ಸೇಮೇ ಬರ್ತದೆ, ಒಂಚೂರು ಕಲರ್ ಕೆಂಪು ಬರ್ಬೋದು ಅಷ್ಟೇನೆ. ಅಂದ್ರೆ ಬೆಲ್ಲ ಹಾಕ್ಬೋದು. ಆಮೇಲೆ ಇದು ಇಷ್ಟು ಬದಲು ಬೇರೆ ಏನಾದ್ರೂ ಆಪ್ಷನ್ ಅದಲ್ಲ ಅಂತ ಕೇಳಿದ್ರು. ಇಷ್ಟಿಲ್ಲ ಅಂದ್ರೆ ಒಬ್ಬಲ್ಲ, ಇಷ್ಟು ಬೇಕೇ ಬೇಕು, ಇಷ್ಟು ಬೇಕು. ಆಮೇಲೆ ಗೋಧಿ ಹಿಟ್ಟ ಅಥವಾ ಮೈದಾ ಹಿಟ್ಟ ಅಂತ ಅನ್ಕೊಂಡ್ ಕೇಳಿದ್ರು. ನಾನು ಗೋಧಿ ಹಿಟ್ಟಿಂದೇ ಮಾಡಿದ್ದೀನಿ. ಒಂದು ಬಟ್ಲು ಗೋಧಿ ಹಿಟ್ಟು, ಒಂದು ಬಟ್ಲು ಮೈದಾ ತಗೋರಿ. ಒಲ್ಲ ಅಂದ್ರೆ ಬರೀ ಫುಲ್ ಮೈದಾದಿಂದ ಮಾಡ್ಬೋದು, ಬೇಡ ಫುಲ್ ಗೋಧಿಯಿಂದ ಮಾಡ್ಬೋದು. ಅಂದ್ರೆ ಎರಡರಿಂದನೂ ಮಾಡ್ಬೋದು, ಮಿಕ್ಸ್ ಮಾಡಿನೂ ಮಾಡ್ಬೋದು. ಮಿಕ್ಸ್ ಮಾಡಿ ಮಾಡ್ಬೋದು. ಫುಲ್ ಗೋಧಿ ಹಿಟ್ಟು ಮಾಡ್ಬೋದು, ಫುಲ್ ಮೈದಾ ಮಾಡ್ಬೋದು. ಬೇಡ ಅಂದ್ರೆ ಎರಡು ಮಿಕ್ಸ್ ಮಾಡ್ಬೋದು. ಅದು ಒಂದು ಇದು ಒಂದು ಹಾಕಿ ಮಾಡ್ಬೋದು. ಸರಿ, ನೋಡ್ರಿ, ನಿನ್ನೆ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರಿ. ಸೊ ಎಲ್ಲರಿಗೂ ರಿಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಡೈರೆಕ್ಟ್ ಆಗಿ ಹೆಂಗೂ ವಿಡಿಯೋ ಮಾಡ್ತಾ ಇದ್ವಲ್ಲ, ಸೊ ಅವ್ರಿಗೆ ಕೇಳ್ತಾ ಇದೀವಿ. ಚಟ್ನಿ ಹಾಕ್ಬಿಡ್ತೇವೆ, ನೋಡ್ರಿ, ಮಾವಿನಕಾಯಿಯ ಸಿಹಿ ಚಟ್ನಿ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಚಿತ್ರಾನ್ನ, ಸೊ ಈ ಥರ ಎಲ್ಲಾನು ಮಾವಿನಕಾಯಿದು ಮಾಡ್ಬೋದು. ಇವಾಗ ನೋಡ್ರಿ ಒಗ್ಗರಣೆ ಹಾಕ್ತಾ ಇದಾರ. ಇದಕ್ಕೆ ಚೆನ್ನಾಗಿ ಒಗ್ಗರಣೆ ಹಾಕಬೇಕಷ್ಟೇ. ಸಾಕು, ಇಷ್ಟು ಹಾಕೋದು ಸಾಕು. ಸೂಪರ್ ಆಗ್ತದೆ. ಲಘು ಅಂದ್ರ ಬಹಳ ಲಘು ಆಗುವಂತಹ ರೆಸಿಪಿ ಇದು, ಮಾವಿನಕಾಯಿಯ ಸಿಹಿ ಚಟ್ನಿ. ಮಾವಿನಕಾಯಿಯ ಸಿಹಿ ಚಟ್ನಿ. ಸೊ ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ ಆ್ಯಂಡ್ ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಬಿಸಿ ಅನ್ನದ ಜೊತೆ ಇದನ್ನ ಕಲ್ಸ್ಕೊಂಡು ತಿನ್ನಲಿಕ್ಕೆ, ಮತ್ತು ಚಪಾತಿ ಜೊತೆ, ಪುರಿ ಜೊತೆ, ಎಲ್ಲರ ಜೊತೆನೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಮತ್ತು ಹಲವಾರು ವಿಡಿಯೋಗಳ ಜೊತೆ ನಾವು ನಿಮ್ಮ ಜೊತೆ ಬರ್ತೀವಿ. ಹರೇಶ್ ಶ್ರೀನಿವಾಸ. ಒಂದು ನಿಮಿಷ ಮುಗಿಸೋಕ್ಕಿಂತ ಮುಂಚೆ ಈ ಟೇಸ್ಟ್ ಯಾವ ಥರ ಆಗಿದೆ ಅಂತ ಅಂದ್ಕೊಂಡು ವೇದಾಂತ ಕೇಳ್ತೀನಿ, ಬನ್ನಿ. ವೇದಾಂತ್,
ನಿನ್ನೆ ನೀನು ಅಜ್ಜಿಗೆ ಮಾವಿನಕಾಯಿ ಚಟ್ನಿ ಕೇಳಿದ್ಯಲ್ಲ, ಸೊ ಅಜ್ಜಿ ಮಾವಿನಕಾಯಿ ಚಟ್ನಿ ಮಾಡ್ಯಾರ. ಸೊ ಟೇಸ್ಟ್ ಯಾವ ಥರ ಅದ ಅಂತ ಅನ್ಕೊಂಡು ಹೇಳ್ತೀಯಾ? ಕೈ ಮೇಲೆ ಇಡಿ, ಕೈ ಹಾಕ್ತೀನಿ. ಒಂದೇ ನಿಮಿಷ. ನೆಕ್ಕು ಯಾವ ಥರ ಇದೆ? ಸೂಪರ್ ಇದೆ ಗೈಸ್. ನೋಡಿ ನಮ್ಮಮ್ಮ ಚೆನ್ನಾಗಿ ಚಟ್ನಿ ಮಾಡಿದ್ದಾಳೆ. ಸೊ ಅದಕ್ಕೆ ನಮ್ಮ ಅಮ್ಮಗೆ ನಾನು ಬಾಕ್ಸಿಗೆ ಹಾಕಂತ ಹೇಳಿದ್ದೀನಿ. ಸೊ ಇದು ನೈಸ್ ಆಗಿದೆ. ಅಮ್ಮ ಕ್ಲಾಪ್ ಮಾಡಿ. ಓಕೆ, ನೋಡಿ ಅಮ್ಮ ಮಾಡಿರೋದಲ್ಲ ಇದು, ಪಾಪ ಅವನಿಗೆ ಗೊತ್ತಿಲ್ಲ. ಸೊ ಅಜ್ಜಿ ಮಾಡಿರೋದು ಇದು ರೆಸಿಪಿ. ಏನಮ್ಮ? ಓಕೆ, ನೋಡಿ ನನ್ನ ಮಗಳು ಹೇಳ್ತಾ ಇದ್ದಾಳೆ ಇವಾಗ. ಒಂದು ಚೂರೆ ಹಾಕ್ತೀನಿ ಅವಳಿಗೆ. ವೇದಿಕಾ ಯಾವ ಥರ ಆಗಿದೆ ಹೇಳಮ್ಮ? ನೆಕ್ಕು ಹಾಂ, ನೆಕ್ಕು ಯಾವ ಥರ ಆಗಿದೆ? ಯೇ ಸೂಪರ್. ಇವಾಗ ರೆಸಿಪಿಗೆ ಏನೇನು ಬೇಕು ಅಂತ ಅನ್ಕೊಂಡು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಸುಲಭವಾಗಿ ಮಾಡುವಂತಹ ಸಿಹಿ ಚಟ್ನಿ ಇದು. ಬಾಯ್.